ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರ ಲಿಂಗರಾಜ್ ಕೊಟ್ಟೂರು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಿಂಗರಾಜ್. ಸ್ನೇಹಿತರೆ, ನಾನು ಇವತ್ತು ನೋಡ್ಕೊಂಡ್ ಬಂದಿರೋದು ಯಾವ ಸಿನಿಮಾ ಅಂತಂದು ತಮ್ಮನೆಲ್ಲ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರುತ್ತೆ ಯಾವ ವಿಚಾರದ ಬಗ್ಗೆ ಮಾತಾಡಕ್ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು. ಹೌದು ಸ್ನೇಹಿತರೆ, ಇದೇ ಸಿನಿಮಾದ ಬಗ್ಗೆ ಒಂದು ರಿವ್ಯೂನ ಕೊಡ್ಲೇಬೇಕು ಅಂತ ಹೇಳ್ಬಿಟ್ಟು ನಾನು ಬಂದಿದ್ದೀನಿ ಸ್ನೇಹಿತರೆ. ಇವತ್ತೋಗಿ ಸಿನಿಮಾನ ನೋಡ್ಕೊಂಡ್ ಬಂದೆ. ನನಗೆ ಏನ್ ಇಷ್ಟ ಆಯ್ತು ಈ ಸಿನಿಮಾದಲ್ಲಿ ಅಂತ ಹೇಳ್ಬಿಟ್ಟು ನಾನು ಇವತ್ತು ಅದ್ರ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಕೊಡೋಣ ಅಂತ ಬಂದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ತಡ ಯಾಕೆ, ಈ ಒಂದು ಸಿನಿಮಾದ ಬಗ್ಗೆ ಇವತ್ತು ನಾನು ಮಾತಾಡೇ ಬಿಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ಒಂದು ನನ್ನ ವಿಡಿಯೋನ ನೋಡ್ತಾ ಇದ್ರ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಹಾಗೇನೆ ಈ ಸಿನಿಮಾ ಬಗ್ಗೆ ನಿಮಗೆ ಏನ್ ಅನ್ಸ್ತು ಮತ್ತು ಸಿನಿಮಾನ ನೋಡ್ಕೊಂಡ್ ಬಂದಂತರ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ. ನಾನು ಇವತ್ತು ನೋಡ್ಕೊಂಡ್ ಬಂದ್ರೆ ಸಿನಿಮಾ ಬಂದ್ಬಿಟ್ಟು 45. ಈ ಸಿನಿಮಾ ಡೈರೆಕ್ಷನ್ ಮಾಡಿರೋದು ಅರ್ಜುನ್ ಜನ್ಯ ಸರ್ ಅವರು. ಮೊದಲ ನಿರ್ದೇಶನದಲ್ಲಿ ಇವ್ರು ಗೆದ್ರ ಸೋತ್ರ ಅನ್ನೋದ್ರ ಬಗ್ಗೆ ಒಂದಿಷ್ಟು ಕಾನ್ಸೆಪ್ಟ್ ನಾನು ಹೇಳಲೇಬೇಕು ಅಂತ ಬಂದಿದ್ದೀನಿ ಸ್ನೇಹಿತರೆ. ಏನಪ್ಪ ಈ ಒಂದು ಕಾನ್ಸೆಪ್ಟ್ ಅಂತಂದ್ರೆ ಸ್ನೇಹಿತರೆ, ಒಂದು ಧರ್ಮ ಕರ್ಮಗಳ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಡ್ತೀನಿ ಸ್ನೇಹಿತರೆ. ಏನಂತಂದ್ರೆ, ಈ ಸಿನಿಮಾದಲ್ಲಿ ಶಿವಣ್ಣನ ಪಾತ್ರ ಆಗಿರ್ಬೋದು, ರಾಜವಿ ಶೆಟ್ಟಿ ಅವರ ಪಾತ್ರ ಆಗಿರ್ಬೋದು, ಮತ್ತು ಉಪೇಂದ್ರ ಸರ್ ಅವರ ಪಾತ್ರ ಆಗಿರ್ಬೋದು, ಏನ್ ಈ ಪಾತ್ರಗಳು ತುಂಬಾನೇ ವಿಚಿತ್ರವಾಗಿದಾವೆ ಅನ್ಕೊಂಡ್ಬೋದು ಸ್ನೇಹಿತರೆ. ಇಲ್ಲಿ ಏನಪ್ಪಾ ಅಂತಂದ್ರೆ, ಉಪೇಂದ್ರ ತುಂಬಾನೇ ಸಿಂಪಲ್ ಆಗಿ ಆಗ್ಬಿಡ್ತೀನಿ. ಇಲ್ಲಿ ಕರ್ಮ ಮತ್ತು ನರಕ ಮತ್ತು ಸ್ವರ್ಗ ಏನಿದೆಯಲ್ಲ ಸ್ನೇಹಿತರೆ, ಇವೆರಡರ ನಡುವೆ ನಡೆಯುವಂತ ಒಂದು ಯುದ್ಧನೇ ಈ ಗರುಡ ಪುರಾಣ ಅಂತ ಹೇಳ್ತಾರೆ ಸ್ನೇಹಿತರೆ. ಈ ತರ ಒಂದು ಗರುಡ ಪುರಾಣದ ಕಥೆಯನ್ನ ಹೊತ್ತಂತ ಒಬ್ಬ ಹೀರೋ ಯಾವ ತರ ತನ್ನ ತಪ್ಪುಗಳಾದ್ಮೇಲೆ ತಾನು ಏನ್ ಮಾಡ್ತಾನೆ, ತನಗಾಗುವಂತ ಶಿಕ್ಷೆಗಳೇನು, ತಾನು ಮಾನವೀಯತೆ ಕಳ್ಕೊಂಡಾಗ ಅವನ ಮಾನವೀಯತೆಯನ್ನು ಮೆರಿಬೇಕು ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ ಕಾನ್ಸೆಪ್ಟ್ ಒಂದಿಷ್ಟು ಮಾಹಿತಿ ಈ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ನನಗೆ ಪರ್ಸನಲ್ ಆಗಿ ಹೇಳ್ಬೇಕಂದ್ರೆ ಸಿನಿಮಾ ತುಂಬಾನೇ ಇಷ್ಟ ಆಯ್ತು ಸ್ನೇಹಿತರೆ. ಯಾಕೆಂತಂದ್ರೆ, ಒಂದು ಇಲ್ಲಿ ಎರಡು ಪಾತ್ರಗಳು ತುಂಬಾನೇ ಇಷ್ಟ. ಯಾಕೆಂದ್ರೆ ರಾಯಪ್ಪ ಮತ್ತು ಶಿವಪ್ಪ, ಈ ಉಪೇಂದ್ರ ಅವರು ರಾಯಪ್ಪ ಮತ್ತು ಶಿವಪ್ಪ, ಇವರಿಬ್ಬರು ಪಾತ್ರಗಳು ಏನೇನೆಲ್ಲ ಮಾಡ್ತವೆ ಕಮಾಲ್ ಈ ಸಿನಿಮಾದಲ್ಲಿ ಅಂತೇಳಿ ನೀವು ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಅರ್ಥ ಆಗೋದು ಸ್ನೇಹಿತರೆ. ಇನ್ನು ಎರಡನೇದಾಗಿ ಹೇಳೋದು ಅಂತಂದ್ರೆ ಸ್ನೇಹಿತರೆ, ಈ ಸಿನಿಮಾದಲ್ಲಿ 11 ಅವತಾರ ಎತ್ತಿದ್ದಾರೆ ಅಂತಂದು ಬಹಳ ಜನ ಹೇಳಿದ್ರು. ಅದಕ್ಕೆ ನಾನು ಅದ್ರ ಬಗ್ಗೆ ನೋಡ್ಲೇಬೇಕು ಅಂತ ಹೇಳ್ಬಿಟ್ಟು ನಾನು ಕಾನ್ಸೆಪ್ಟ್ ನ ಅದೇನ್ 11 ಅವತಾರ ಶಿವಣ್ಣನ ಅಂತ ಹೇಳ್ಬಿಟ್ಟು ನೋಡ್ಬೇಕಂತ ಹೋದ್ ನನಗೆ ತುಂಬಾನೇ ಶಾಕ್ ಆಗಿತ್ತು. ಯಾಕೆಂದ್ರೆ ಆ 11 ಅವತಾರಗಳನ್ನ ನೋಡಿ, ಯಾಕೆಂದ್ರೆ ಶಿವಣ್ಣ ಈ ಮಟ್ಟದಲ್ಲಿ ಚೆನ್ನಾಗಿ ಕಾಣಿಸ್ತಾರೆ ಅಂತ ನನಗೆ ಗೊತ್ತಿದ್ದಿಲ್ಲ ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಒಂದು 11 ಅವತಾರ ಅಂತಂದ್ರೆ ನಿಜವಾಗ್ಲೂ ದೇವರೇ ಅನ್ಬೇಕು, ನಿಜವಾದ ದೇವರು ಸ್ನೇಹಿತರೆ. ಯಾಕಂದ್ರೆ ಶಿವಣ್ಣ ಅಷ್ಟು ಚೆನ್ನಾಗಿ ತೋರಿಸಿದಾರೆ 11 ಅವತಾರಗಳನ್ನ. ಬಹಳ ಚೆನ್ನಾಗಿತ್ತು. ಈ ಸಿನಿಮಾ ನೋಡ್ಕೊಂಬಂದ್ ನನಗೆ ಒಳ್ಳೆ ಕಾನ್ಸೆಪ್ಟ್ ಸಿಕ್ಕಂಗಾತು ಸ್ನೇಹಿತರೆ. ಒಂದು ವಿಭಿನ್ನವಾದ ಶೈಲಿಯಲ್ಲಿ ಅರ್ಜುನ್ ಜನ್ಯ ಸರ್ ಅವರು ಒಂದು ಡೈರೆಕ್ಷನ್ ಮಾಡಿದ್ದಾರೆ. ನನಗೆ ಪರ್ಸನಲ್ ಆಗಿ ತುಂಬಾ ಇಷ್ಟ ಆಗಿರುವಂತ ಒಂದು ಮೂವಿ. ಈ ಸಿನಿಮಾನ ಇನ್ನು ಯಾರ್ಯಾರು ನೋಡಿಲ್ಲ ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಈ ಸಿನಿಮಾನ ನೋಡ್ಕೊಂಬನ್ನಿ ಸ್ನೇಹಿತರೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಷಯನ ಮತ್ತು ಇವತ್ತಿನ ಒಂದು ವಿಚಾರವನ್ನ ಮುಗಿಸುವಂತ ಸಮಯ ಬಂತು ಸ್ನೇಹಿತರೆ. ದಯವಿಟ್ಟು ಯಾರ್ಯಾರು ಈ ವಿಡಿಯೋ ನೋಡ್ತಿದ್ರ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ಅಂತ ಹೇಳ್ತಾ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತೆ ಏನಪ್ಪಾ ಕೊನೆಯದಾಗಿ ನಾನು ಹೇಳಿದ, ಕನ್ನಡ ಸಿನಿಮಾವನ್ನ ಈ ಮಟ್ಟಕ್ಕೆ ಡಿಸೆಂಬರ್ ತಿಂಗಳಲ್ಲಿ ಒಂದು ಹಬ್ಬನೇ ನಡೆದಿದೆ ಕನ್ನಡ ಚಿತ್ರರಂಗದಲ್ಲಿ. ಯಾಕೆಂತಂದ್ರೆ 11ನೇ ತಾರೀಕು ಡೆವಿಲ್ ಸಿನಿಮಾ ರಿಲೀಸ್ ಆಗಿತ್ತು, ಸಕ್ಸಸ್ ನ ನಂತರ ಹೋಗ್ತಾ ಇದೆ. ಮತ್ತು ಈ ನಿನ್ನೆ ಮಾರ್ಕ್ ಸಿನಿಮಾ ರಿಲೀಸ್ ಆಗಿತ್ತು, ಅದು ಮತ್ತೆ 45 ಸಿನಿಮಾ ರಿಲೀಸ್ ಆಗಿತ್ತು. ಒಳ್ಳೆ ಪ್ರಶ್ನಾಂಶಗಳು, ಒಳ್ಳೆ ವಿಭಿನ್ನವಾಗಿ ಬಂದಿರುವಂತಹ ವಿಮರ್ಶಕರಿಂದ ತುಂಬಾನೇ ಒಂದು ಇದು ಸಕ್ಸಸ್ ನ ಕಾಣ್ತಾರಂತ ಚಿತ್ರಗಳು ನಮ್ಮ ಕನ್ನಡದಲ್ಲಿ ಇದೇ ತರನೇ ಬರಬೇಕು ಸ್ನೇಹಿತರೆ. ಹಾಗಾಗಿನೇ ನೀವೆಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿದಾಗ ಮಾತ್ರನೇ ಸಿನಿಮಾ ಕನ್ನಡ ಇಂಡಸ್ಟ್ರಿ ಬೆಳೆಯಕ್ಕೆ ಸಾಧ್ಯ. ಕನ್ನಡ ಸಿನಿಮಾನ ಉಳಿಸಿ, ಕನ್ನಡ ಸಿನಿಮಾನ ಬೆಳೆಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ನಮಸ್ಕಾರ ಸ್ನೇಹಿತರೆ.